ಇನ್ನೂ ಬಣ್ತನ ಅವು ಯಾವ ಮಾತು ಕೇಳ್ಕೊಂಡು ಪೊನ್ನಣ್ಣಂತರನ್ನ ಆವತ್ತೇ ಸೈಟ್ ಇಲ್ಲಪ್ಪ ಬೇಡ ಸಭಾಸ ಬೇಡ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟಿದ್ದೀವಿ. ಇವತ್ತು ಯಾಕೆ ಪರಿಸ್ಥಿತಿ ನಗುಪಾಟ್ಲಾಗೋರಿ? ಸರ್ಕಾರಿ ಭೂಮಿ ಅದನ್ನು ನೀವು ನನ್ನ ಜಮೀನು 62 ಕೋಟಿ ಇದೆಲ್ಲ ಹೇಳ್ಕೊಂಡು ಇದೆಲ್ಲ ಬೇಕಿತ್ತಾಯ್ತು ನಿಮಗೆ? ಇದರಿಂದ ಇವತ್ತು ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಹತ್ರ ಸಾಯಿ ವೆಂಕಟೇಶ್ವರ ಇರಲಿ, ಜಂತಕಲ್ ಇರಲಿ, ಇವತ್ತು ಎಲ್ಲ ಡಾಕ್ಯುಮೆಂಟ್ಗಳು ಭದ್ರವಾಗಿಟ್ಟಿದ್ದೀನಿ, ನನ್ನ ಕಾಲದ ಡಾಕ್ಯುಮೆಂಟ್ಗಳು. ಅದಷ್ಟೇ ಅಲ್ಲ, ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಟ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀನಿ, ಏನೇನು ಮಾಡ್ಕೊಂಡಿದ್ದೀನಿ ಅದು ಇದೆ ನನ್ನ ಹತ್ರ. ಹಾಂ ಹಾಂ ನನಗೆ ಬ್ರದರ್ ರಾಜ್ಯಪಾಲರದು ಪರ್ಮಿಷನ್ಗೆ ಯಾಕೆ ಅರ್ಜಿ ಹಾಕೊಂಡ್ರು? ಈಗ ತನಿಖೆ SIT ಅವರು ಎಷ್ಟು ದಿವಸ ಬೇಕಿ ತನಿಖೆ ಮಾಡೋಕ್ಕಿದು? ನಾನು ಕೇಳೋದು SITಗೆ 2014 ನಾನು ಕೋರ್ಟ್ ಮುಂದೆ ಹೋಗಿದ್ದು, 2016 ಇವ್ರು ಇಂಟರ್ಫಿಯರ್ ಆದರು SIT ತನಿಖೆ ಮಾಡ್ತೀವಿ ಅಂತ. ಇದೇನಿದೆ ಇದರಲ್ಲಿ ರೆಕಾರ್ಡ್ ನೋಡಿ ತೀರ್ಮಾನ ತಗೊಳ್ಳೋದಕ್ಕೆ? ನನ್ನ ಹತ್ರ ಬಂದು ನನ್ನ ಹ್ಯಾಂಡ್ ರೈಟಿಂಗು ತಗೊಂಡೋಗವ್ರೆ, ಸಿಗ್ನೇಚರ್ ಅಷ್ಟೇ ಅಲ್ಲ ಬ್ರದರ್, ಹ್ಯಾಂಡ್ ರೈಟಿಂಗು ತಗೊಂಡೋಗವ್ರೆ. ಇಲ್ಲಿ ಯಾವ ಏನು ಹಾಂ